ರಾಜ್ಯದಲ್ಲಿ ಆಹಾರ ಇಲಾಖೆಯ ದಾಳಿ ಮುಂದುವರೆದಿದೆ. ರೈಲ್ವೆ ನಿಲ್ದಾಣಗಳ ಆಹಾರ ಮಳಿಗೆಗಳಲ್ಲಿ ತಪಾಸಣೆಯನ್ನ ಮಾಡಲಾಗಿದೆ. 36 ರೈಲು ನಿಲ್ದಾಣ, 112 ಆಹಾರ ಸಂಸ್ಥೆಗಳ ಪರಿಶೀಲನೆಯನ್ನ ಮಾಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿಯಲ್ಲಿ ತಪಾಸಣೆ ನಡೆಯಲಿದೆ. ರಾಜ್ಯದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ. ರೈಲ್ವೆ ನಿಲ್ದಾಣಗಳ ಆಹಾರ ಮಳಿಗೆಗಳಲ್ಲಿ ತಪಾಸಣೆಯನ್ನ ಮಾಡಿದ್ದಾರೆ. ಇಲ್ಲಿ 36 ರೈಲು ನಿಲ್ದಾಣ ಹಾಗೆ 112 ಆಹಾರ ಸಂಸ್ಥೆಗಳ ಪರಿಶೀಲನೆಯನ್ನ ಆಹಾರ ಇಲಾಖೆ ಅಧಿಕಾರಿಗಳು ನಡೆಸಿದ್ದಾರೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿಯಲ್ಲಿ ಈ ತಪಾಸಣೆಯನ್ನ ಮಾಡಲಾಗಿದೆ. ಮೈಸೂರಿನಲ್ಲಿ ಪ್ಲಾಸ್ಟಿಕ್ ಬಳಸಿ ಇಡ್ಲಿ ತಯಾರಿಕೆಯನ್ನ ಮಾಡಿದ್ರೆ ಹೋಟೆಲ್ಗಳಲ್ಲಿ ಅವಧಿ ಮೀರಿದ ಆಹಾರವನ್ನ ಮಾರಾಟ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಜಿಲೇಬಿಯಲ್ಲಿ ಅನುಮತಿ ಇಲ್ಲದೆ ಹಳದಿ ಬಣ್ಣವನ್ನ ಕೂಡ ಪತ್ತೆ ಮಾಡಲಾಗಿದೆ. ಹಾಗೆ ಹಾವೇರಿಯಲ್ಲಿ ಅವಧಿ ಮೀರಿದ ಮೊಸರು, ಹಾಲು ಸಂಗ್ರಹ ಮಾಡಿರುವುದನ್ನ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಸದ್ಯ ಆಹಾರ ಇಲಾಖೆ ದಾಳಿಯಿಂದ ಎಲ್ಲೆಲ್ಲಿ ಏನೇನು ಅಕ್ರಮ ಆಗ್ತಾ ಇದೆ. ರಾಜ್ಯದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ. ಸದ್ಯ ರೈಲ್ವೆ ನಿಲ್ದಾಣಗಳಲ್ಲೂ ಕೂಡ ಆಹಾರ ಮಳಿಗೆ ಇಟ್ಟಿರ್ತಾರಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ತಪಾಸಣೆಯನ್ನ ನಡೆಸಿದ್ದಾರೆ. ಸದ್ಯ 36 ರೈಲು ನಿಲ್ದಾಣ ಹಾಗೆ 112 ಆಹಾರ ಸಂಸ್ಥೆಗಳನ್ನ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿಯಲ್ಲಿ ಎಲ್ಲೆಲ್ಲ ರೈಲ್ವೆ ನಿಲ್ದಾಣಗಳಿದೆ, ರೈಲ್ ಇದೆ, ಎಲ್ಲೆಲ್ಲಿ ಫುಡ್ ಸೇಲ್ ಮಾಡ್ತಾರೆ, ಎಲ್ಲಾ ಕಡೆ ಹೋಗಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಸದ್ಯ ಮೈಸೂರಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸಿ ಇಡ್ಲಿ ತಯಾರಿ ಮಾಡ್ತಿದ್ರಂತೆ, ಅದನ್ನು ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಮತ್ತೊಂದು ಕಡೆಗೆ ಹೋಟೆಲ್ಗಳಲ್ಲಿ ಅವಧಿ ಮೀರಿದ ಆಹಾರವನ್ನು ಕೂಡ ಮಾರಾಟ ಮಾಡಲಾಗ್ತಾ ಇತ್ತು, ಅದು ಕೂಡ ಆಹಾರ ಇಲಾಖೆ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದೆ. ಮತ್ತೊಂದು ಕಡೆಗೆ ಜಿಲೇಬಿಯಲ್ಲಿ ಅನುಮತಿ ಇಲ್ಲದೆ ಹಳದಿ ಬಣ್ಣ ಬಳಸಿರೋದು ಪತ್ತೆಯಾಗಿದೆ. ಸೊ ಅದನ್ನು ಕೂಡ ಸೀಸ್ ಮಾಡಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳು. ಮತ್ತೊಂದು ಕಡೆಗೆ ಹಾವೇರಿಯಲ್ಲೂ ಕೂಡ ಅವಧಿ ಮೀರಿದ ಮೊಸರು, ಹಾಲು ಸಂಗ್ರಹ ಮಾಡಿರೋದು ಕೂಡ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿದೆ. ಸೊ ಈಗ ಇಷ್ಟೂ ಕಡೆ ಎಲ್ಲೆಲ್ಲಿ ಅಕ್ರಮವಾಗಿ ಆಹಾರ ಜನರ ಹೊಟ್ಟೆಗೆ ಸಮಸ್ಯೆ ಆಗ್ತಾ ಇತ್ತು, ಸೊ ಇಂಥ ಕಲುಷಿತ ಆಹಾರವನ್ನ ಸೇಲ್ ಮಾಡ್ತಾ ಇದ್ರು, ಅಷ್ಟೂ ಅಂಗಡಿಗಳನ್ನ ಈಗ ಸೀಸ್ ಮಾಡಿರುವಂತದ್ದು ಆಹಾರ ಇಲಾಖೆ ಅಧಿಕಾರಿಗಳು. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಟಿಸ್ ಕೊಡ್ತಾರ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ, ಫುಡ್ಗೆ ಸಂಬಂಧಪಟ್ಟಂತೆ, ಅಥವಾ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದ್ ನೋಡ್ಬೇಕು. ಒಟ್ಟಾರೆ 36 ರೈಲು ನಿಲ್ದಾಣ, 112 ಆಹಾರ ಸಂಸ್ಥೆ ಅಂತಂದ್ರೆ ಇವರೆಲ್ಲ ಜನರ ಜೀವ ಜೊತೆ ಆಟ ಆಡ್ತಾರ. ಜನರ ಆರೋಗ್ಯವಾಗಿರೋದು ಬೇಡ, ಇಂಥ ಕಲುಷಿತ ಗಾಳಿ, ನೀರು ಈ ಒಂದು ಸಮಾಜದಲ್ಲಿ ಮತ್ತು ಆರೋಗ್ಯದಲ್ಲಿ ಕಲಬೆರಕೆ ಬೆರೆಸಿ ಆಹಾರವನ್ನ ಕೊಡ್ತಾರೆ ಅಂತ ಅಂದ್ರೆ 5 ವರ್ಷ ಬಾಳೋರು 5 ತಿಂಗಳು ಬಾಳಬಾರ್ದು ಅನ್ನುವಂಥದ್ದು ಅವರ ಮೈಂಡ್ ಸೆಟ್. ಸದ್ಯ ಈಗ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಎಲ್ಲೆಲ್ಲಿ ಕಲುಷಿತ ಆಹಾರ ನಡೀತಾ ಇದೆ ಎಲ್ಲ ಕಡೆಗಳು ಕೂಡ ಈಗ ಪತ್ತೆ ಹಚ್ಚಿ ಪರಿಶೀಲನೆ ನಡೆಸಿದ್ದಾರೆ.